ಜಾತವಾರ ಗ್ರಾಮದ ಜಾತ್ರಾ ಮಹೋತ್ಸವವು ನಮ್ಮ ಸಂಪ್ರದಾಯ, ಭಕ್ತಿ ಹಾಗೂ ಏಕತೆಯ ಸಂಕೇತವಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯಬೇಕು ಎಂದು ದೇವಸ್ಥಾನದ ಅರ್ಚಕರಾದ ಹರಿಕೃಷ್ಣ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದ ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತವಾರ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಪೆರಿಯಾಯಿ ಅಮ್ಮನವರ ಅಂಗಳ ಪರಮೇಶ್ವರಿ ಹಾಗೂ ಮುನೇಶ್ವರ ಸ್ವಾಮಿ ದೇವರ 9ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವವನ್ನು ಈ ಬಾರಿ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮಹೋತ್ಸವವನ್ನು ವಿಶೇಷವಾಗಿ ಆಚರಿಸಲು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಇಂದು ಹಸಿ ಕರಗ, ದೇವಿಗೆ ವಿಶೇಷ ಅಭಿಷೇಕ ಮತ್ತು ಹೋಮ ಕಾರ್ಯಕ್ರಮಗಳು ನಡೆಯಲಿವೆ. ನಾಳೆ ಹೂವಿನ ಕರಗ ಮಹೋತ್ಸವವು ಅದ್ಧೂರಿಯಾಗಿ ನಡೆಯಲಿದ್ದು, ಗ್ರಾಮದಲ್ಲಿ ವಾದ್ಯಗೋಷ್ಠಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಮಹೋತ್ಸವವನ್ನು ಶಾಂತಿಯುತವಾಗಿ ಹಾಗೂ ಸುವ್ಯವಸ್ಥಿತವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗ್ರಾಮಸ್ಥರು, ಯುವಕರು ಮತ್ತು ವಿವಿಧ ಸಂಘಟನೆಗಳ ಸಹಕಾರದಿಂದ ಉತ್ಸವವನ್ನು ಯಶಸ್ವಿಯಾಗಿ ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದು ಅವರು ಅಭಿಪ್ರಾಯಪಟ್ಟರು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಅರ್ಚಕರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್, ಪ್ರಣತಿ, ರಾಮಚಂದ್ರ ರೆಡ್ಡಿ, ಅಂಜಿನಪ್ಪ, ನಾಗೇಶ್, ಅಭಿಷೇಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಹರಿಕೃಷ್ಣ ಅಂತ. ಶ್ರೀ ಕ್ಷೇತ್ರ ಪೆರಿಯಾಯಿ ಅಮ್ಮನವರು ಹಾಗೂ ಅಂಗಾಳ ಪರಮೇಶ್ವರಿ ಅಮ್ಮನವರು ಜಾತ್ರಾ ಮಹೋತ್ಸವ ಇದೆ. ಧರ್ಮರಾಯ ಸ್ವಾಮಿ, ದ್ರೌಪದಿ ಅಮ್ಮ ಆಶೀರ್ವಾದದೊಂದಿಗೆ ಕರಗ ಮಹೋತ್ಸವ ನಡೆಸುತ್ತಿದ್ದೇವೆ. 1ನೇ ತಾರೀಕು 7 ಗಂಟೆಗೆ ಹಸಿ ಕರಗವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನ ಪಾತ್ರಕ್ಕೆ ಕೃಪೆಗೊಳ್ಳಬೇಕು ಅಂತ ವಿನಂತಿ. 2ನೇ ತಾರೀಕು ಹೂವಿನ ಕರಗವನ್ನು ಏರ್ಪಡಿಸಲಾಗಿದೆ. 7 ಗಂಟೆ ಅಮ್ಮನ ಗುಡಿಯಿಂದ ಹೊರಟು ಬೆಳಗಿನ ಜಾವ 6 ಗಂಟೆ ಕೊಂಡಾಯ್ದು ಅಮ್ಮನ ಗುಡಿ ಸೇರುತ್ತಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲಿರುವ ಗ್ರಾಮಸ್ಥರು ಎಲ್ಲರೂ ಬಂದು ಸಹಕರಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಜಾತ್ರಾ ಮಹೋತ್ಸವ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಏನು ವಿಶೇಷತೆ ಇದೆ ಈ 15 ದೇವಸ್ಥಾನದ್ದು? ಜಾತ್ರಾ ಮಹೋತ್ಸವ 15 ವರ್ಷದಿಂದ ನಡೀತಾ ಇದೆ. ಕರಗ ಮಹೋತ್ಸವ 9 ವರ್ಷದಿಂದ, ಇದು 9ನೇ ವರ್ಷದಿಂದ ನಡೆಯುತ್ತಿದೆ. ಅಮ್ಮನವರು ನಮ್ಮ ಧರ್ಮವನ್ನು ಕಾಪಾಡಬೇಕು. ಅಮ್ಮನವರು ನಮ್ಮ ಧರ್ಮದಿಂದ ಅಮ್ಮನವನ್ನು ಎಲ್ಲರಿಗೂ ನಾವು ಪರಿಚಯಿಸಿ ಎಲ್ಲರನ್ನೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಕಾಪಾಡಬೇಕೆಂದು ನಮ್ಮ ಧರ್ಮದಿಂದ ನಾವು ನಡೆಸುತ್ತಿದ್ದೇವೆ. ಯಾವ ರೀತಿ ಇದು ಊರಿನ ಗ್ರಾಮಸ್ಥರು ಸೇರಿ, ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನು ನಡೆಸುತ್ತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ಈ ಜಾತವಾರ ಹೊಸಳ್ಳಿಯಲ್ಲಿ ಅಂಗಾಳ ಪರಮೇಶ್ವರಿ ಕರ್ಗ ಮಹೋತ್ಸವವನ್ನು ದಿನಾಂಕ 1, 2 ಹಮ್ಮಿಕೊಂಡಿದ್ದೇವೆ. ದಿನಾಂಕ 1ನೇ ತಾರೀಕು ಹಸಿ ಕರ್ಗವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳೆಲ್ಲರೂ ಬಂದು ಆ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೇವೆ. ಹಾಗೂ ದಿನಾಂಕ 2 ಹೂವಿನ ಕರ್ಗವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳೆಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ.